ಇನ್ನು ಪರಪ್ಪನಗರ ಜೈಲಲ್ಲಿ ಕೊಲೆ ಆರೋಪ ಹೊತ್ತಿರುವಂತಹ ನಟ ದರ್ಶನ್ಗೆ ಅವತ್ತು ರಾಜ್ಯಾತಿಥ್ಯವನ್ನು ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿತ್ತು. ಯಾವುದೇ ಜೈಲುಗಳಲ್ಲಿ ಖೈದಿಗಳಿಗೆ VIP ವ್ಯವಸ್ಥೆ ಮಾಡಿದರೆ ಅಧಿಕಾರಿಗಳಲ್ಲಿ ಕಟಕಟಕ್ಕೆ ಕರೆಸುವುದಾಗಿ ಸುಪ್ರೀಂ ಕೋರ್ಟ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ರಾಜ್ಯದ ಜೈಲುಗಳಲ್ಲಿ ರಾಜ್ಯಾತಿಥ್ಯದ ವಿಡಿಯೋಗಳು ಒಂದಾದ ಮೇಲೊಂದು ಹೊರಗೆ ಬರ್ತಾ ಇದ್ದಾವೆ. ಇದುವರೆಗೆ ಪರಪ್ಪನಗರ ಜೈಲಿನ ವಿಡಿಯೋಗಳು ಹೊರಬಂದಿದ್ದರೆ ನಿನ್ನೆ ಕಲಬುರಗಿದ್ದು, ಇವತ್ತು ಬೆಳಗಾವಿಯ ಜೈಲಿನ ಮೋಜು ಮಸ್ತಿಯ ವಿಡಿಯೋ ವೈರಲ್ ಆಗಿದೆ. ಬಗೆದಷ್ಟು ಬಯಲಾಗ್ತಿದೆ ಹಿಂಡಲಗ ಕರ್ಮಕಾಂಡ. ಡ್ರಗ್ಸ್, ಮೊಬೈಲ್ ಎಸೆದ ಸಿಸಿಟಿವಿ ದೃಶ್ಯ ವೈರಲ್. ರಾಜ್ಯದಲ್ಲಿ ಕೇಂದ್ರ ಕಾರಾಗೃಹಗಳ ಕರ್ಮಕಾಂಡ ದಿನಕ್ಕೊಂದು ಬೆಳಕಿಗೆ ಬರ್ತಿವೆ. ಖೈದಿಗಳ ಪಾಲಿಗೆ ಕಾರಾಗೃಹಗಳು ರೆಸಾರ್ಟ್ಗಳಾಗಿ ಬಿಟ್ಟಿವೆ. ನಿನ್ನೆಯಷ್ಟೇ ಕಲಬುರಗಿ ಜೈಲಿನ ಕರ್ಮಕಾಂಡ ಬಯಲಾಗಿತ್ತು. ಬ್ರ್ಯಾಂಡೆಡ್ ಡ್ರಿಂಕ್ಸ್ ಇಟ್ಕೊಂಡು ಎಣ್ಣೆ ಪಾರ್ಟಿ, ಖೈದಿಗಳ ಬಿಂದಾಸ್ ಲೈಫ್, ಬಾಜಿ ಕಟ್ಟಿ ಇಸ್ಪೀಟ್ ಆಡ್ತಾ ಇರೋ ಖೈದಿಗಳ ದೃಶ್ಯವನ್ನ ನಿನ್ನೆಯಷ್ಟೇ ನಿಮ್ಮ ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ಆಮೇಲೆ ಖಾಕಿ ಪಡೆ ರೇಡ್ ಮಾಡಿದಾಗ ಮೋಜು ಮಸ್ತಿ ರಿವೀಲ್ ಆಗಿತ್ತು. ಈಗ ನೋಡಿದ್ರೆ ಇದರ ಬೆನ್ನಲ್ಲೇ ಬೆಳಗಾವಿ ಹಿಂಡಲಗ ಜೈಲಿನ ಕರ್ಮಕಾಂಡ ಹೊರಬಿದ್ದಿದೆ. ಹಿಂಡಲಗ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ಎಷ್ಟರ ಮಟ್ಟಕ್ಕೆ ಮೀರಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇದು ನವೆಂಬರ್ 9ರ ಮಧ್ಯರಾತ್ರಿಯ ದೃಶ್ಯ. ಏಕಾಏಕಿ ಹಿಂಡಲಗ ಜೈಲಿನ ಬಳಿ ಬಂದ ವ್ಯಕ್ತಿ ಯಾರ ಭಯಾನೂ ಇಲ್ಲದೆ ಎಗ್ಗಿಲ್ಲದೆ ಮೊಬೈಲ್, ಡ್ರಗ್ಸ್ ಎಸೆದಿದ್ದಾನೆ. ಇದೇ ವಿಡಿಯೋ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಜೈಲಿನ ಸಿಬ್ಬಂದಿಯೂ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ. ಹಿಂಡಲಗ ಜೈಲಿನಲ್ಲಿ 1,000ಕ್ಕೂ ಅಧಿಕ ಖೈದಿಗಳಿದ್ದಾರೆ. ಅದರಲ್ಲೂ ನಟೋರಿಯಸ್ ಖೈದಿಗಳೇ ಹೆಚ್ಚಾಗಿದ್ದಾರೆ. ಜೈಲಿನ ಕರ್ಮಕಾಂಡ ಸಾಕ್ಷ್ಯ ಸಿಕ್ಕರೂ ಈವರೆಗೂ ಪೊಲೀಸರು ಆರೋಪಿಯನ್ನ ಬಂಧಿಸಿಲ್ಲ. ಅತ್ತ ಜೈಲಾಧಿಕಾರಿಗಳು ಕೇಸ್ ದಾಖಲಿಸಿಕೊಂಡು ಸೈಲೆಂಟ್ ಆಗಿದ್ದಾರೆ. ವಿಡಿಯೋ ಬಹಿರಂಗ ಆಗ್ತಿದ್ದಂತೆ ಬಂಧಿಖಾನೆ ಉತ್ತರ ವಲಯದ DIG TP ಶೇಷ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರಲ್ಲಿ CISF ಸಿಬ್ಬಂದಿ ಕರ್ತವ್ಯ ಲೋಪ ಆಗಿದೆ. DG ಸೂಚನೆಯಂತೆ ಜೈಲು ತಪಾಸಣೆ ಮಾಡಿ 12 ಮೊಬೈಲ್, 1 ಚಾರ್ಜರ್, 4 ಸಿಮ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂದ್ರು. ಯಾರು ನಮ್ಮವ್ರು ಏನು ಕೊಟ್ಟಿದ್ದಾರೆ, ಸಪೋಸ್ ನಮ್ಮವರೇ ಕೊಟ್ಟಿರ್ಬೋದು ಅಂತ ನಮಗೆ ಮೇಲ್ನೋಟ ಕಂಡು ಬಂದಿದೆ. ಅದನ್ನು ನಮ್ಮ DG ಸಾಹೇಬರು ಆದೇಶ ಮಾಡಿದ್ದಾರೆ ತನಿಖೆ ಮಾಡ್ತಾ ಇದ್ದೀವಿ. ಸರ್ಪ್ರೈಸ್ ಸರ್ಚ್ಗಳು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ನಮ್ಮ ಬೆಳಗಾಂ ಜೈಲಲ್ಲಿ ಹೆಚ್ಚು ಕಡಿಮೆ 12 ಮೊಬೈಲು, 1 ಚಾರ್ಜರು, 5 ಚಾರ್ಜಿಂಗ್ ಕೇಬಲ್ಲು, 1 ಅಡಾಪ್ಟರು, 4 ಸಿಮ್ಮು ಇಷ್ಟು ಸಿಕ್ಕಿದೆ. ಒಟ್ಟು 4 FIR ಹಾಕಿದ್ದೀವಿ. ಸಿಸಿಟಿವಿ ದೃಶ್ಯ ವೈರಲ್ ಆಗ್ತಿದ್ದಂತೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು, ಹಿಂಡಲಗ ಜೈಲಿಗೆ ಭೇಟಿ ನೀಡುವಂತೆ ಅಲೋಕ್ ಕುಮಾರ್ಗೆ ಸೂಚಿಸಿದ್ದೇನೆ. ನಾಳೆ ಜೈಲಿಗೆ ಹೋಗಿ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ಈಗ ತಾನೇ ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ DG ಇದ್ದಾರಲ್ಲ, ಅವ್ರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್. ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಬಂಧಿಖಾನೆ IG ಅಲೋಕ್ ಕುಮಾರ್ ಹಿರಿಯ ಜೈಲಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅತ್ತ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಸಹ ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಒಟ್ನಲ್ಲಿ ಹಣ ಕೊಟ್ರೆ ಹಿಂಡಲಗ ಜೈಲಿನ ಒಳಗೆ ಮೊಬೈಲ್, ಡ್ರಗ್ಸ್ ಎಲ್ಲವೂ ಸಿಗುತ್ತೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿಯಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.